عليكم ورحمة الله وبركاته. بسم الله والحمد لله الصلاة والسلام على أشرف المرسلين وعلى آله أجمعين أما بعد. ಗೌರವಾನ್ವಿತ ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ನಾನು ಇಂದು ಇಲ್ಲಿ ಬಂದು ನಿಂತಿರುವುದು ಇಸ್ತಿಫಾ ದಖನ್ ಮಧ್ಯಕಾಲೀನ ಕಲಾವೈಭವ ಎಂಬ ವೇದಿಕೆಯಲ್ಲಾಗಿದೆ. ನನ್ನ ಶೀರ್ಷಿಕೆ ಏನೆಂದರೆ ಉತ್ತಮ ತಲೆಮಾರು ನಿರ್ಮಾಣದಲ್ಲಿ ಸುನ್ನಿ ಸಂಘಟನೆಗಳ ಪಾತ್ರ. ಇದರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಮೆಚ್ಚಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಪ್ರತಿಯೊಂದು ಸಮುದಾಯದ ಭವಿಷ್ಯ ಅದರ ಯುವ ಜನಾಂಗದ ಮೇಲೆ ಅವಲಂಬಿತವಾಗುತ್ತದೆ. ಉತ್ತಮ ಆಧುನಿಕ ಜ್ಞಾನ, ಧಾರ್ಮಿಕ ನೈತಿಕ ಮೌಲ್ಯಗಳು ಮತ್ತು ಮಾನವೀಯತೆ ಹೊಂದಿರುವ ತಲೆಮಾರೇ ಉತ್ತಮ ಸಮಾಜವನ್ನು ಕಟ್ಟಬಹುದು. ಇದೇ ರೀತಿಯ ತಲೆಮಾರು ನಿರ್ಮಾಣದಲ್ಲಿ ಸುನ್ನಿ ಸಂಘಟನೆಗಳು ನಿರಂತರವಾಗಿ ಕೆಲಸ ಮಾಡುತ್ತಿವೆ. ಸುನ್ನಿ ಸಂಘಟನೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತವೆ. ಇವು ಮದರಸ ಮೂಲಕ ಇಸ್ಲಾಮಿಕ್ ಜ್ಞಾನವನ್ನು ಹರಡುತ್ತವೆ. ಆದರೆ ಶ್ರದ್ಧಾವಂತ ವ್ಯಕ್ತಿಯಾಗಿ ಬೆಳೆಸುವ ಧಾರ್ಮಿಕ ಪಾಠಗಳಿಗೆ ಮಾತ್ರ ಮಿತಿಯಲ್ಲ. ಹಲವು ಶಾಲಾ ಕಾಲೇಜುಗಳು, ತಾಂತ್ರಿಕ ಕೇಂದ್ರಗಳು ಸ್ಥಾಪಿಸಿವೆ. ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವದಿಂದ ಆದರೆ ಧಾರ್ಮಿಕ ಮೌಲ್ಯಗಳನ್ನು ಕಾಪಾಡುತ್ತಾ ಬೆಳೆಸುವ ಅವರ ಉದ್ದೇಶ. ಸುನ್ನಿ ಸಂಘಟನೆಗಳು ಮೌಲ್ಯಾಧಾರಿತ ಸಮುದಾಯವನ್ನು ಕಟ್ಟುವುದರಲ್ಲಿ ಪ್ರಮುಖ ಭೂಮಿಕೆಯನ್ನು ವಹಿಸುತ್ತಿವೆ. ಬಡ ಜನರ ಆರ್ಥಿಕ ನೆರವು, ಆರೋಗ್ಯ ಸೇವೆ ಮತ್ತು ಸಂಕಷ್ಟ ಸಂದರ್ಭದಲ್ಲಿ ಸಹಾಯ ನೀಡುವ ಮೂಲಕ ಮಾನವೀಯತೆಯನ್ನು ಬೆಳೆಸುತ್ತೇವೆ. ಇದರೊಂದಿಗೆ ಯುವ ಜನರನ್ನು ಸಾಮಾಜಿಕ ಸೇವೆಗಳಲ್ಲೂ ತೊಡಗಿಸುತ್ತಾ ಇಂದಿನ ತಲೆಮಾರು ಬಹುಮುಖ್ಯವಾಗಿದೆ. ಯುವ ಜನರನ್ನು ಜೀವನಕ್ಕೆ ಪ್ರಾಮಾಣಿಕತೆ, ಶಿಸ್ತು ಮತ್ತು ಧಾರ್ಮಿಕ ಭಾವನೆಯನ್ನು ತುಂಬುವ ಮೂಲಕ ಉತ್ತಮ ತಲೆಮಾರು ನಿರ್ಮಾಣದಲ್ಲಿ ಶ್ರಮಿಸುತ್ತೇವೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಪುಟ್ಟ ವಿರಾಮ ನೀಡುತ್ತಾ ವಾಖಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.